ಹೌದು, ಸುಟ್ಟ ಗಾಯಗಳಿಂದ ಸಾರ್ವಜನಿಕರೊಂದಿಗೆ ಬೆರೆಯಲು ಸಾಧ್ಯವಾಗದೆ ಅದೆಷ್ಟೋ ಜನ ಪರಿತಪಿಸುತ್ತಿದ್ದಾರೆ. ಇನ್ನು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಆಸಿಡ್ ದಾಳಿಯಾಗಿ ಸುಂದರಮುಖ ವಿಕಾರವಾಗಿ ಸಾರ್ವಜನಿಕವಾಗಿ ಮುಖ ತೋರಿಸದೆ ನೊಂದವರು ಎಷ್ಟೋ ಮಂದಿ. ಇನ್ನು ವಿದ್ಯುತ್ ಆಘಾತ ಸೇರಿದಂತೆ ಇತರೆ ಸಮಸ್ಯೆಗಳಿಂದಲೂ ಮುಖ ಸೇರಿದಂತೆ ದೇಹದ ಯಾವುದೇ ಭಾಗದಲ್ಲಿ ಗಾಯಗಳಾಗಿ ಅದರಿಂದ ಸಾರ್ವಜನಿಕರೊಂದಿಗೆ ಬೆರೆಯಲಾಗದೆ ಪರದಾಡುತ್ತಿರುವವರಿಗೆ ಇದು ನಿಜವಾಗಿಯೂ ಶುಭವಾರ್ತೆ. ಯಾಕೆ ಅಂತೀರಾ? ನೀವೇ ನೋಡಿ. ಕಂಪ್ಲೀಟ್ಲಿ ಫ್ರೀ. ನಾವು ಇಲ್ಲಿ ಮೆಡಿಕೇಶನ್ ಫ್ರೀಯಾಗಿ ಕೊಡ್ತೀವಿ, ಸರ್ಜರಿ ಫ್ರೀಯಾಗಿ ಮಾಡ್ತೀವಿ, ಪ್ಲಸ್ ಇನ್ ಹಾಸ್ಪಿಟಲೈಸೇಷನ್ ಸ್ಟೇ ಕೂಡ ಫ್ರೀಯಾಗಿದೆ ಫಾರ್ ದ ಪೇಷಂಟ್ ಆ್ಯಂಡ್ ಒನ್ ಅಟೆಂಡರ್. ಸೊ ಈ ವರ್ಷ ನಾವು ಒಂದು 50ರಿಂದ 60 ಸರ್ಜರಿಯನ್ನು ನಡೆಸ್ತಾ ಇದ್ದೀವಿ. ಯಾವುದೇ ಸುಟ್ಟ ಗಾಯಗಳಿಂದ ಸಾರ್ವಜನಿಕರಲ್ಲಿ ಬೆರೆಯಲು ಸಾಧ್ಯವಾಗದವರಿಗೆ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲು ಮುಂದಾಗಿದೆ ಬೆಂಗಳೂರಿನ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್. ಈ ಸಂಸ್ಥೆಯಿಂದ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ಏರ್ಪಡಿಸಲಾಗಿದೆ. ಈ ಶಿಬಿರದ ಕುರಿತು ಮಾಹಿತಿ ಹಂಚಿಕೊಂಡ ಸಂಸ್ಥೆಯ ಅಧ್ಯಕ್ಷ ಕುಂತಲ್ ಶಾ ಅವರು, ಎಲ್ಲಾ ರೀತಿಯ ಸುಟ್ಟ ಗಾಯಗಳಿಗೂ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ಸಮಾಜಕ್ಕೆ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಉಚಿತವಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಕಳೆದ 28 ವರ್ಷಗಳಿಂದ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರಗಳನ್ನು ನಡೆಸಲಾಗುತ್ತಿದ್ದು, ಈ ಬಾರಿ 28ನೇ ವರ್ಷದ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ನಡೆಯುತ್ತಿದೆ. ಈವರೆಗೆ ಸುಮಾರು 4500 ಮಂದಿ ರೋಗಿಗಳಿಗೆ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ. ಪ್ರತಿ ವರ್ಷ ಕನಿಷ್ಠ 50ರಿಂದ 60 ಮಂದಿ ರೋಗಿಗಳಿಗೆ ಉಚಿತ ಪ್ಲಾಸ್ಟಿಕ್ ಸರ್ಜರಿ ನಡೆಸುತ್ತಿದ್ದು, ಈ ಬಾರಿ ಮೇ 20ರಿಂದ 29ರವರೆಗೆ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದರು. ಮಲ್ಲೇಶ್ವರಂನ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಶಿಬಿರ ಆಯೋಜಿಸಲಾಗಿದ್ದು, ಅಗತ್ಯ ಇರುವವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ರಾಜ್ಯದ ವಿವಿಧ ಭಾಗಗಳಿಂದ ಪ್ರತಿ ವರ್ಷ ಶಿಬಿರಕ್ಕೆ 16 ಮಂದಿ ಭಾಗವಹಿಸುತ್ತಿದ್ದು, ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ರೋಗಿಗಳು ಬರುತ್ತಿದ್ದಾರೆ. ಎಲ್ಲವೂ ಉಚಿತವಾಗಿರಲಿದೆ. ಪ್ಲಾಸ್ಟಿಕ್ ಸರ್ಜರಿ, ಆಸ್ಪತ್ರೆ ವೆಚ್ಚ ಸೇರಿದಂತೆ ಎಲ್ಲವೂ ಉಚಿತವಾಗಿರಲಿದೆ. ಇನ್ನು ಹೊರಗೆ ಯಾರಾದರೂ ಇದೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳಬೇಕಾದರೆ ಕನಿಷ್ಠ 2.5 ಲಕ್ಷದಿಂದ 5 ಲಕ್ಷದವರೆಗೂ ವೆಚ್ಚವಾಗಲಿದೆ. ಹಾಗಾಗಿ ಇಲ್ಲಿ ಸಂಪೂರ್ಣ ಉಚಿತವಾಗಿರುವ ಕಾರಣ ಯಾರೇ ಆಗಲಿ ಬಂದು ಭಾಗವಹಿಸುವಂತೆ ಕೋರಿದರು. ಸೊ ಇದು ನಮ್ಮ 28ನೇ ವರ್ಷ ಈ ಫ್ರೀ ಪ್ಲಾಸ್ಟಿಕ್ ಸರ್ಜರಿ ಕ್ಯಾಂಪನ್ನು ನಡೆಸ್ತಾ ಇರೋದು. ನಾವು ಇಲ್ಲಿವರೆಗೂ 4,500 ಪೇಷಂಟ್ಗಳಿಗೆ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಕ್ಯಾಂಪನ್ನು ನಡೆಸಿದ್ದೀವಿ. ಈ ವರ್ಷ ನಾವು 20ನೇ ಮೇ ಇಂದ 29ನೇ ಮೇವರೆಗೂ ಈ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಈ ಶಿಬಿರ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಲ್ಲೇಶ್ವರಂ 18ನೇ ಕ್ರಾಸ್ ಅಲ್ಲಿ ನಡೆಸ್ತಾ ಇರೋದು. ಈ ಹಾಸ್ಪಿಟಲ್ ಹೆಸರು ಮುಂಚೆ ವೇಗಸ್ ಹಾಸ್ಪಿಟಲ್ ಅಂತ ಇತ್ತು. ಮಲ್ಲೇಶ್ವರಂ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದಿದು. ಈ ವರ್ಷ ಅರೌಂಡ್ 50ರಿಂದ 60 ಸರ್ಜರಿಯನ್ನು ನಡೆಸ್ತಾ ಇದ್ದೀವಿ. ನಮ್ಮ ಹತ್ರ ಪೇಷಂಟ್ಸು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ತಮಿಳುನಾಡು, ಅಸ್ಸಾಂ, ಆಂಧ್ರ ಪ್ರದೇಶ್ ಅದೆಲ್ಲ ಊರುಗಳಿಂದ ಇಲ್ಲಿ ಜನರು ಬರ್ತವ್ರೆ. ಮತ್ತು ಇದ್ರ ಯೂನಿಕ್ನೆಸ್ ಏನಂದರೆ ಇದು ಕಂಪ್ಲೀಟ್ಲಿ ಫ್ರೀ. ನಾವು ಇಲ್ಲಿ ಮೆಡಿಕೇಷನ್ನು ಫ್ರೀಯಾಗಿ ಕೊಡ್ತೀವಿ, ಸರ್ಜರಿ ಫ್ರೀಯಾಗಿ ಮಾಡ್ತೀವಿ, ಪ್ಲಸ್ ಇನ್ ಹಾಸ್ಪಿಟಲೈಸೇಷನ್ ಸ್ಟೇ ಕೂಡ ಫ್ರೀಯಾಗಿದೆ ಫಾರ್ ದ ಪೇಷಂಟ್ ಆ್ಯಂಡ್ ಒನ್ ಅಟೆಂಡರ್. ಸುಟ್ಟ ಗಾಯದಿಂದ ಆಗಿರುವ ಸಮಸ್ಯೆಗಳಿಗೆ ಸರ್ಜರಿ ಮಾಡಲಾಗುವುದು. ಸುಟ್ಟ ಗಾಯ, ಆಸಿಡ್ ದಾಳಿ, ಗ್ಯಾಸ್ ಸಿಡಿತ, ವಿದ್ಯುತ್ ಆಘಾತದಿಂದ ಆಗಿರುವ ಗಾಯಗಳಿಗೆ ಸರ್ಜರಿ ನಡೆಯಲಿದೆ. 80% ರೋಗಿಗಳು ಗ್ರಾಮೀಣ ಪ್ರದೇಶದಿಂದಲೇ ಶಿಬಿರಕ್ಕೆ ಬರುತ್ತಾರೆ. ಹಾಗಾಗಿ ಅಗತ್ಯ ಇರುವವರು ಇದನ್ನು ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕವಾಗಿ ಜೀವಿಸುವಂತೆ ಅವರು ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ದೀಪನ್ ದೇವ್, ಪಾಯಲ್ ಶಾ ಹಾಜರಿದ್ದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.